ಅಲ್ಲ ಎಲ್ಲ ಒಂದೇ ಕತೆ ಅಲ್ವಾ ಸರ್, ಅದು ಏನ್ ಮಾಡ್ತೀರಾ ಸರ್? ಈಗ ರೌಡಿಸಂ ಪಿಕ್ಚರ್ ಏನ್ ಸರ್ ಕತೆ? ಅಲ್ಲ ಒಬ್ಬ ರೌಡಿಸಂ ಬರ್ತಾನೆ, ಏನೋ ಕಾರಣಕ್ಕೆ ರೌಡಿಸಂ ಬರ್ತಾನೆ, ಅದಾದ್ಮೇಲೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪೊಲೀಸರಿಂದ ಸಾಯ್ತಾನೆ, ಇಲ್ಲಾಂದ್ರೆ ಒಳ್ಳೆನಾಗ್ ಚೇಂಜ್ ಆಯ್ತಾನೆ. ಇವೆರಡು ಬಿಟ್ಟು ಏನ್ ಮಾಡೋರು ಸರ್ ಇದುವರೆಗೆ? ಅಲ್ಲ ಅಡಾಪ್ಷನ್ ಅಲ್ಲಿ ಇದಾಗಿದೆ, ಕನ್ಫ್ಯೂಸ್ ಆಗ್ಬಿಟ್ಟು. ಅಡಾಪ್ಷನ್ ಅಲ್ಲಿ ನಿಮ್ದು ಅಡಾಪ್ಷನ್ ಕತೆ, ಅದು ನಮ್ದು ಅಡಾಪ್ಷನ್ ಕತೆ, ಅವ್ರದ್ದು ಅಡಾಪ್ಟೆಡ್. ದಟ್ಸ್ ಅ ಡಿಫರೆನ್ಸ್. ಏನ್ ವ್ಯವಸ್ಥೆ, ಯಾವ ವ್ಯವಸ್ಥೆನೂ ಮಾಡಲ್ಲ ಸರ್. ಏನಕ್ಕೆ ವ್ಯವಸ್ಥೆ ಮಾಡ್ತೀನಿ? ಯಾವ ವ್ಯವಸ್ಥೆನೂ ಮಾಡಲ್ಲ. ಅಲೋ, ನಾವು ಕಷ್ಟಪಟ್ಟು ಬರ್ದಿರೋ ಕತೆ ನಾನೇ ವ್ಯವಸ್ಥೆ ಮಾಡೋದು. ಅಲ್ಲೋ, ನಾವು ಅವೆಲ್ಲ ರಾಂಗ್ ರೂಟ್ ಅಲ್ಲಿ ಹೋಗಲ್ಲ ಮಗನೇ ಅಲ್ಲ ನಾವು. ಅಲ್ಲಲ್ಲ, ಹೇಳಿದ್ನಲ್ಲ, ಅವ್ರ ಉದ್ದೇಶ ಸಾವಿರ ಇರ್ಲಿ. ನಮ್ಮ ಕೆಲಸ, ನಮ್ಮ ಶ್ರದ್ಧೆ, ನಾವು ನಿಯತ್ತಾಗಿದ್ರೆ ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ಸೆಕೆಂಡ್ ಹಾಫ್ ನಾವು ಸಿನಿಮಾ ಎಂಡ್ ಮಾಡಿರೋದೇ ಮಗುನ ಕರ್ಕೊಂಡು ಹೋಗೋದ್ರಿಂದ. ಅಲ್ಲಿ ನಾವು ಲೀಡ್ ಕೊಟ್ಟಿದೀವಿ ಆಲ್ರೆಡಿ ಸೆಕೆಂಡ್ ಪಾರ್ಟ್ ಅಲ್ಲೇ. ಅಲ್ಲಿ ಲೀಡ್ ಕೊಟ್ಟು ಮಾಡಿರತಕ್ಕನೆ ಅಲ್ಲಲ್ಲ, ಸೀಕ್ವಲ್ನೇ ನಮ್ದು ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ. ಅಂಡ್ ಥ್ಯಾಂಕ್ ಯು ಹೇಳ್ಬೇಕು ಸರ್, ಇಂಥ ಒಳ್ಳೊಳ್ಳೆ ಅದ್ಭುತವಾದ ಪಾತ್ರಗಳನ್ನ ಜಗಮೀನ ಅವರು ಬರ್ತಿದ್ದಾರೆ. ನಮ್ಮ ರಾಘವೇಂದ್ರ ನಾಯ್ಕ ಅವ್ರು, ಬಹಳ ಖುಷಿ ಆಯ್ತು. ಆಮೇಲೆ ವಿಜು ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ, ತುಂಬಾ ಖುಷಿ ಆಯ್ತು. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಪಾರ್ಟ್ 4 ಅದೇ ಅವ್ರಿಗೆ ಕೇಳಿದ್ವಿ, ಕತೆ ಕೊಟ್ರೆ ಪಾರ್ಟ್ 4 ಮಾಡ್ತೀನಿ. ಥ್ಯಾಂಕ್ ಯು. ಕಲೆಕ್ಷನ್ ಯಾರು ನಿಮ್ಗ? ಹಾ, ಖಂಡಿತ ಎಲ್ಲ ಫುಲ್ ಕಳ್ಸ್ಕೊಡ್ತೀನಿ. ಚಾರ್ಜಸ್ ಎಷ್ಟೇ ಕೊಟ್ಟು ಸರ್ ನಿಮ್ ಕಡೆಯಿಂದ? ಗೊತ್ತಿಲ್ಲ, ಇನ್ನೊಂದು ಡಿಸೈಡ್ ಮಾಡಿ ಈಗ ಮಾಡ್ತೀವಿ. ಇಟ್ ಮೈಟ್ ಗೋ ಟು ಕ್ರೋಸ್. ಲೀಗಲ್ ಹೋಗ್ತೀವಿ ಸರ್ ನಾವು. ನೋಡೋಣ ನಮ್ಮ ಮರ್ಯಾದೆ ಎಷ್ಟಕ್ಕೆ ವ್ಯಾಲ್ಯೂ ಆಗುತ್ತೆ ನಾವು ಹಾಕ್ತೀನಿ. ಅಲ್ಲ ಅದೆಲ್ಲ ಅದು ಆಮೇಲೆ ಮಾತ್ರ ಹಾಕಿದ್ಮೇಲೆ ಹೇಳ್ತೀನಿ. ಎಲ್ಲ ಸ್ವಲ್ಪ ಅಳದು ತೂಗಿ ಎಷ್ಟು ನಮ್ಗೆ ಅವಮಾನ ಆಗಿದೆ, ಎಷ್ಟು ಮರ್ಯಾದೆ ಎಷ್ಟಿದೆ, ಎಷ್ಟು ಕತೆ ಎಲ್ಲ ನೋಡ್ಬೇಕಲ್ವಾ, ಎಷ್ಟು ನೋವಾಗಿದೆ ಅದ್ರ ಮೇಲೆ. ಸರ್, ಇಲ್ಲ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ಸತ್ತಿರೋ ಕತೆ ಅಂತ ಹೇಳ್ಬಿಟ್ಟು ಟ್ರೈಲರ್ ಬಿಟ್ಟಿಲ್ವಾ ಕತೆ? ಹೌದು. ರಾಘವೇಂದ್ರ ನಾಯ್ಕ ಅವ್ರು ಅದಕ್ಕೆ ಟ್ರೈಲರ್ ಬೇಡ ಅವ್ರು ಸುಮ್ಮನೆ ಅಂತ. ಅವಾಗೇ ಸಿಗಾಕೊಂಡ್ಬಿಟ್ರೆ ರಿಲೀಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಗ ಬಿಡಕ್ ಹೋಗ್ಲಿಲ್ಲ. ನೀವು ಕಮೆಂಟ್ ನೋಡ್ಕೊಂಡು ಕೂತಿದ್ರಲ್ಲ. ಈಗ ನಾನೇ ಕೂರ್ಸ್ಕೊಂಡು ಒಂದ್ 10 ಕಮೆಂಟ್ ಹಾಕ್ಸಿದ್ರೆ ಜನಾಭಿಪ್ರಾಯ ಅನ್ಕೋತೀರಾ, ಯಾರ ಅಭಿಪ್ರಾಯ ಅನ್ಕೋತೀರ ಅದನ್ನ? ಅಲ್ಲಲ್ಲ, ನಾನೇ ಕೂತ್ಕೊಂಡು ಹಾಕ್ಸ್ತಾ ಕೂತಿರ್ತೀನಿ ಅಂತ ಇಟ್ಕೊಳ್ಳಿ, ಯಾವಾಗ ಏನಿರುತ್ತೆ. ಸೊ ಕಮೆಂಟ್ ಅಲ್ಲಿ ಬರೋದೆಲ್ಲ ನಿಜ ಅಂತ ನಂಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದೆಲ್ಲ ನಿಜ ಅಂತ ನಂಬೇಡಿ. ನಿಮ್ ಕಣ್ಣು ಮುಂದೆ ಸತ್ಯ ಇದೆ. ನೀವೇ ಪ್ರಶ್ನೆಗಳು ಕೇಳಿದೀರಾ. ಐ ಥಿಂಕ್ ನನಗೆ ನಿಮ್ಗೆ ಇದಿದೆ, ಆ ತಿಳುವಳಿಕೆ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪೋಸ್ಟ್ ಆಗ್ತಾರಲ್ಲಮ್ಮ, ಪೋಸ್ಟ್ ಆಗ್ತಾರಲ್ಲ, ಹಂಗಲ್ಲ, ನಾನ್ ಹೇಳ್ತಿರೋದು ನನ್ ಬಗ್ಗೆ ಅಂತ ನನಗೆ ಬೇಜಾರಾಗುತ್ತೆ. ನನ್ ಬಗ್ಗೆ ಆಗ್ತಾ ನೀವೇನ್ ಬೇಜಾರ್ ಮಾಡ್ಕೊಳಲ್ಲ ಅಲ್ವಾ? ನೀವು ಸುಮ್ನೆ ಹಿಂಗ ಅಂತ ನೋಡಿ ಇನ್ನೂ ಎಕ್ಸ್ಟ್ರಾ ಬೇಜಾರ್ ಮಾಡ್ತಿದ್ದೀರಾ. ನೋಡಿ ಸರ್, ಅದಕ್ಕೆ ಅಂತ ಮಾಡಿರೋದು, ಇದಕ್ಕೆ ಅಂತ ಮಾಡಿರೋದು ಅಂತ ಇನ್ನೂ ಹಾಕೊಡ್ತಾ ಇದ್ದೀರಾ ನೀವು. ಈಗ ಅವ್ರು ಹೇಳಿದ್ರೆ ಎಷ್ಟಕ್ಕೆ ಆಗ್ತೀರ ಅಂತ ಅವ್ರು ಹೇಳಿದ್ದಾರೆ, ನೀವು ಅದನ್ನ ರೇಟ್ ರೇಸ್ ಮಾಡ್ತಾ ಇದ್ದೀರಾ. ಒಂದೊಂದು ಎಕ್ಸ್ಟ್ರಾ ಹೇಳಿ. ಈಗ ಎಷ್ಟು ಮಾಡ್ಲಿ ರೈಸ್ ಮಾಡ್ಲಿ ಹೇಳಿ, ನೀವ್ ಹೇಳಿ. ಈಗ ಹೋಗ್ಲಿ ಸರ್, ಅಡ್ರೆಸ್ ಸಿಕ್ತಾ? ಅಲ್ಲ, ಇನ್ನೂ ಸಿಕ್ಕಿಲ್ಲ, ಅಬ್ಸ್ಕಾಂಡ್ ಆಗಿದ್ದಾನೆ. ನಾನು ಹುಡುಕ್ತಾ ಇದೀವಿ, ಫೋನ್ ಎತ್ತುತ್ತಾ ಇಲ್ಲ, ರಿಪ್ಲೈ ಮಾಡ್ತಾ ಇಲ್ಲ. ನಮ್ಮ PR ಅಂತೂ 3 ದಿನದಿಂದ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಜನ ಬರೀತಾರೆ, ಅಥವಾ ಯಾರು ಬರೆಸ್ತಿದಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡಲ್ಲ. ಆದ್ರೆ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ನಾವು ಕ್ಲಾರಿಟಿ ಕೊಡ್ತಿರೋದು. ಈಗ ಅವ್ರು ಹೇಳಿದ ಅಲ್ಲಿಗೆ ನಿಂತಿದ್ರೆ ನಾವು ಬಹುಶಃ ಸುಮ್ಮನಾಗ್ತಿದ್ವೇನೋ, ಅದೆಲ್ಲ ಕಡೆ ಆಫೀಸ್ ಸ್ಪ್ರೆಡ್ ಆಗಿದೆ. ಅಲ್ಲ, ಅಲ್ಲಿಗೆ ನಿಂತಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಇಲ್ಲ, ತಪ್ಪು, ಅಲ್ಲಿಗೆ ನಿಂತಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ, ಬಿಡ್ತಿರ್ಲಿಲ್ಲ ನಾನು. ಯಾಕಂದ್ರೆ ಇದು ನಮ್ಮ ಹಾರ್ಡ್ ವರ್ಕ್ ಇದು, ನಾನು ಸುಮ್ಮನೆ ಬಿಡಲ್ಲ. ಅವ್ರು ಹೇಳಿದಾರಲ್ವಾ, ಯಾವುದೇ ರೈಟರ್ಗೂ ಅನ್ಯಾಯ ಆಗ್ಬಾರ್ದು. ರೈಟರ್ಗಳು ಸರ್, ನಮ್ಗೆ ಅನ್ಯಾಯ ಆಗ್ಬಾರ್ದು.